ಸದನ ಒಂದ್ ರೀತಿ ರಕ್ಷಾ ಕವಚನ ಸರ್ ಇವ್ರಿಗೆ. ಸುಳ್ಳು. ಯಾರು ನಿಮ್ಗೆ ಹೇಳಿದ್ದು? ಹಂಗಿಲ್ವಾ ಸರ್? ನಿಮ್ಗೆ ಹೇಳಿದ್ಯಾರು ಹೇಳಿ, ಹೇಳ್ತೀನಿ. ಅಲ್ಲ, ಸದನದ ನಿಯಮದ ಪ್ರಕಾರ ಹೇಳಿದ್ಯಾರು? ತಿಳ್ಕೊಳ್ಳದೆ ಮಾತಾಡಿದ್ರೆ ಯಾರೇನ್ ಮಾಡೋಣ? ಅಲ್ಲಿ ಪಬ್ಲಿಕ್ಲಿ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಅವ್ರುಗಳೆಲ್ಲ ಓಕೆ. ಹೂ ಹ್ಯಾಸ್ ಟೋಲ್ಡ್ ಎನ್ MLA ಶುಡ್ ನಾಟ್ ಬಿ ಅರೆಸ್ಟೆಡ್ ಹೌಸ್ ನಡೀತಾ ಇದ್ದಾಗ ಅಂತ ಯಾರೇ ಹೇಳಿದ? ಅದನ್ನ ಕರ್ಕೊಂಬನ್ರಿ ನನ್ನ ಹತ್ರಕ್ಕೆ. ಯಾರೇ ಹೇಳಿದ್ದದನ್ನ? ಹೂ ಹ್ಯಾಸ್ ಟೋಲ್ಡ್? ನಾಳೆ ಚೀಫ್ ಮಿನಿಸ್ಟರ್ ವಿಲ್ ಬಿ ಅಕ್ಯೂಸ್ಡ್ ಅಂತ ಇಟ್ಕೊಳ್ಳೋಣ, ಯಾವುದೋ ಪ್ರಕರಣದಲ್ಲಿ ಯಾರೋ ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಇಟ್ಕೊಳ್ಳೋಣ. ಸದನ ನಡೆಯುವಾಗ ತನ್ನನ್ನು ಬಂಧಿಸಬಾರದು ಅಂದ್ರೆ ಅವನು 6 ತಿಂಗಳು ಸದನ ನಡೆಸ್ತಾ ಇದ್ರೆ ಮಣ್ಣು ತಿಂತೀರಾ? ಅವಾಗ ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ಮಾಡಕ್ ಕೆಲಸ ಬೇರೆ ಇಲ್ಲ ನೋಡು. ಬೀಜ ಶೆಡ್ಗೆ ಬಾ, ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಮಣ್ಣು ತಿಂತೀರಾ? ಹಂಗಾರೆ ಹೂ ಹ್ಯಾಸ್ ಟೋಲ್ಡ್ ದಿಸ್ ನಾನ್ಸೆನ್ಸ್? ಯಾವ ಡಿಬಾರು ಇಲ್ಲ ಅಲ್ಲಿ. ದಿ ರೂಲ್ ಈಸ್ ಸದನದಲ್ಲ ಒಳಗಡೆ ಬರುವುದಾದರೆ ಬಂಧನಕ್ಕೆ ಸ್ಪೀಕರ್ ಅನುಮತಿ ಬೇಕು, ಒಳಗಡೆಗೆ ಮಾತ್ರ. ಮತ್ತು ದ ವೇರ್ ದೆ ರಿಸೈಡ್ ಅಂದ್ರೆ ಅದು ಪರಿವ್ಯಾಪ್ತಿ ಸ್ಪೀಕರ್ನ ಅಧಿಕಾರಕ್ಕೆ ಬರುವುದರಿಂದ ಶಾಸಕರ ಭವನ. ಎಲ್ಲಿ ಬೇಕಾದರೂ ಅರೆಸ್ಟ್ ಮಾಡಿ, ಯಾವಾಗ ಬೇಕಾದರೂ ಅರೆಸ್ಟ್ ಮಾಡಿ, ಸದನ ನಡೆಯುತ್ತಿದ್ದರೆ ಒಂದು ನಿರ್ದಿಷ್ಟ ಸಮಯ ಅಂತಿದೆ, ದಿನ ಅಲ್ಲ ಗಂಟೆ, ಅದರೊಳಗಡೆ ಸ್ಪೀಕರ್ ಶಾಲ್ ಬಿ ಇನ್ಫಾರ್ಮ್ಡ್ ಅಷ್ಟೇ. ಏನು ತಪ್ಪಿಲ್ಲ, ಏನು ಮಿಸ್ಟೇಕ್ ಇಲ್ಲ. ಬಟ್ ಅದು ಏನು ಇನ್ಫಾರ್ಮ್ಡ್ ಅಂದ್ರೆ ಪರ್ಸನಲಿ ಹೋಗಿ ಹೇಳಬರಬೇಕು ಅಂತಾನೂ ಇಲ್ಲ. ಸಮ್ ಮೋಡ್ ಆಫ್ ಇನ್ಫಾರ್ಮೇಶನ್ ಶುಡ್ ರೀಚ್ ಹಿಮ್. ಅದು ಅವ್ರ ಆಫೀಸಿಂದಾನೋ, ಅವ್ರ SMS ಇಂದಾನೋ, ಅವ್ರ ಮೊಬೈಲಲ್ಲೋ, ವಾಟ್ಸಪ್ಪಲ್ಲೋ. ಈಗೆಲ್ಲ ನೋಟಿಸ್ ಕೋರ್ಟ್ ಸಮನ್ಸೆ ವಾಟ್ಸಪ್ಪಲ್ಲಿ ಬರ್ಬೋದು ಅಂದ್ರೆ ಇದನ್ನ ಯಾಕೆ ಕಳಿಸ್ಬಾರ್ದು? ಅದರಲ್ಲೋ ಅಥವಾ ಒಂದು ಇಮೇಲಲ್ಲೋ ಅದೆಲ್ಲರೂ ಒಂದು ಇನ್ಫಾರ್ಮೇಶನ್ ಹೋಗ್ಬೇಕು. ಯಾರು ಹೇಳಿದ್ದು ಸದನ ನಡೆಯುವಾಗ ಅರೆಸ್ಟ್ ಮಾಡಬಾರ್ದು ಅಂತ? ಅಂದ್ರೆ ಅದ್ರೊಳಗಡೆ ಯಾವ್ದು ಅರೆಸ್ಟ್ ಮಾಡೋಂಗಿಲ್ಲ. ಹೋಗೋದಾದ್ರೆ ಆಚೆಗೆ ಮಾತ್ರ ಏನು ಅಷ್ಟೇ ಇರೋದಲ್ಲಿ. ಓಕೆ.